ಓಂ ನಮಃ ಶಿವಾಯ. ಮೇಷರಾಶಿಯ ಬಂಧುಗಳೇ, ನಿಮ್ಮ ಬದುಕಿನಲ್ಲಿ ಈವರೆಗೆ ನೀವು ಕಾಣದಂತಹ ಒಂದು ಮಹಾಬದಲಾವಣೆ ಮುಂಬರುವ 125 ದಿನಗಳಲ್ಲಿ ಸಂಭವಿಸಲಿದೆ. 2026ರ ಫೆಬ್ರವರಿ 15ರಿಂದ ಮೇ 30ರವರೆಗಿನ ಈ ಸಮಯವನ್ನು ನೀವು ಕೇವಲ ಒಂದು ಸಾಧಾರಣ ಕಾಲಘಟ್ಟ ಎಂದು ಅಂದುಕೊಂಡರೆ ಅದು ನಿಮ್ಮ ದೊಡ್ಡ ತಪ್ಪಾದೀತು. ನಿಮ್ಮದು ಮೇಷರಾಶಿಯಾಗಲಿ ಅಥವಾ ಲಗ್ನವಾಗಲಿ, ಈ ಸಮಯವು ವಿಧಿಯ ಮಹತ್ತರ ಸಂಕೇತಗಳನ್ನು ಹೊತ್ತು ತರುತ್ತಿದೆ ಮತ್ತು ನಿಮ್ಮನ್ನು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಇಲ್ಲಿಂದ ಮುಂದೆ ನಿಮ್ಮ ಬದುಕು ಹಳೆಯ ಹಾದಿಯಲ್ಲೇ ಇರುವುದಿಲ್ಲ ಎಂಬುದು ಸತ್ಯ. ನಾವು ನಮ್ಮ ಶಾಸ್ತ್ರಗಳನ್ನು ಮತ್ತು ಪುರಾಣಗಳನ್ನು ಕೇವಲ ಕಥೆಗಳೆಂದು ಭಾವಿಸಿ ಓದಿದರೆ ಅವುಗಳ ಹಿಂದಿರುವ ಗಂಭೀರವಾದ ಸಾರವನ್ನು ಗ್ರಹಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ಈ 125 ದಿನಗಳು ನಿಮ್ಮ ಪಾಲಿಗೆ ಒಂದು ಅಪರೂಪದ ಅವಕಾಶದ ಬಾಗಿಲಾಗಿದ್ದು, ಇದನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದರೆ ಮುಂದಿನ 18 ವರ್ಷಗಳವರೆಗೆ ಇಂತಹ ಸುಸಂದರ್ಭ ಮತ್ತೆ ಒದಗಿ ಬರುವುದಿಲ್ಲ. ಆದ್ದರಿಂದ ಪ್ರಿಯ ಮಿತ್ರರೇ, ಈ ಮಾಹಿತಿಯನ್ನು ಕೇವಲ ಆಲಿಸುವುದಕ್ಕೆ ಸೀಮಿತಗೊಳಿಸಬೇಡಿ. ಇದನ್ನು ಅರ್ಥೈಸಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇಲ್ಲಿ ಯಾವುದೇ ಗಾಳಿಯಲ್ಲಿನ ಭರವಸೆಗಳಿಲ್ಲ. ನಿಮ್ಮ ಜೀವನದ ಈ ಸಂಘರ್ಷವನ್ನು ಒಂದು ದೊಡ್ಡ ವಿಜಯವಾಗಿ ಹೇಗೆ ಬದಲಿಸಬಹುದು ಎಂಬ ಬಗ್ಗೆ 3 ತಾರ್ಕಿಕ ಮತ್ತು ಗಟ್ಟಿ ಸೂತ್ರಗಳನ್ನು ನಾವು ಚರ್ಚಿಸಲಿದ್ದೇವೆ. ಒಂದು ವೇಳೆ ನೀವು ಈ ಚರ್ಚೆಯನ್ನು ಪೂರ್ಣವಾಗಿ ಗಮನಿಸದಿದ್ದರೆ ಕೇವಲ ಮಾಹಿತಿಯನ್ನು ಮಾತ್ರವಲ್ಲದೆ ನಿಮ್ಮ ಭವಿಷ್ಯದ ಒಂದು ಬಂಗಾರದಂತಹ ಅವಕಾಶವನ್ನು ಕೈಚೆಲ್ಲಿದಂತೆ ಆಗುತ್ತದೆ. ವಿಷಯವನ್ನು ಮುಂದುವರಿಸುವ ಮುನ್ನ ಕಾಮೆಂಟ್ ವಿಭಾಗದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಜೈ ಲಕ್ಷ್ಮೀನಾರಾಯಣ್ ಎಂದು ಬರೆಯಿರಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಇತರರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮೊಂದಿಗೆ ಸದಾ ಇರಲು ಚಂದಾದಾರರಾಗಿ. ಈಗ ಈ 125 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಯಾವ ಕ್ರಾಂತಿಕಾರಿ ಬದಲಾವಣೆಗಳು ಆಗಲಿವೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ಈ ಸಂಪೂರ್ಣ ವಿಶ್ಲೇಷಣೆಯು ನಿಮ್ಮ ಚಂದ್ರರಾಶಿಯ ಮೇಲೆ ನಿಂತಿದೆ ಮತ್ತು ಲಗ್ನದ ಮೂಲಕವೂ ಇದನ್ನು ನೋಡಬೇಕೆಂದು ನೆನಪಿರಲಿ. ಬನ್ನಿ, ಗ್ರಹಗತಿಗಳ ಈ ಆಳವಾದ ವಿಶ್ಲೇಷಣೆಯನ್ನು ಶುರುಮಾಡೋಣ. ನಕ್ಷತ್ರಗಳ ಭಾಷೆಯಲ್ಲಿ ನಿಮ್ಮ ಹಣೆಬರಹದ ರಹಸ್ಯಗಳನ್ನು ಬಿಡಿಸಿ ತಿಳಿಯೋಣ. ಮೊದಲನೆಯ ಪ್ರಮುಖ ಅಂಶವೆಂದರೆ ರಾಹು. ಈಗ ಈತ ಯಾವುದೇ ಬಂಧನವಿಲ್ಲದ ಅಲೆಮಾರಿ. ಗಮನಿಸಿ, ರಾಹು ಸದ್ಯಕ್ಕೆ ಕುಂಭರಾಶಿಯ ಪಯಣದಲ್ಲಿದ್ದಾನೆ. ಈ ಕುಂಭರಾಶಿಯ ಅಧಿಪತಿ ಶನಿದೇವ ಮತ್ತು ಜನವರಿ 25ರ ಸುಮಾರಿಗೆ ರಾಹುವು ಶತಭಿಷ ನಕ್ಷತ್ರದ 3ನೇ ಪಾದಕ್ಕೆ ಪ್ರವೇಶ ಮಾಡುತ್ತಾನೆ. ಈ ಪಾದದ ಅಧಿಪತಿ ಯಾರು ಗೊತ್ತೇ? ಆತ ಕೂಡ ಶನಿಯೇ ಆಗಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕರ್ಮಫಲದಾತನಾದ ಶನಿ ಎಲ್ಲಿದ್ದಾನೆ? ಆತ ನಿಮ್ಮ 12ನೇ ಮನೆಯಲ್ಲಿ, ಅಂದರೆ ವ್ಯಯದ ಮನೆಯಲ್ಲಿ ಆಸೀನನಾಗಿದ್ದಾನೆ. ಇದರ ಅರ್ಥವೇನೆಂದರೆ ನಿಮ್ಮ ಅತೀವ ಆಸೆಗಳ ಕಾರಕನಾದ ರಾಹುವಿನ ಮೇಲೆ ಶನಿದೇವರು ಪೂರ್ಣ ಪ್ರಮಾಣದ ಹತೋಟಿ ಹೊಂದಿದ್ದಾರೆ. ಮುಂದೆ ಸಾಗು ರಾಹು, ನಾನು ನಿನಗೆ ಅನುಮತಿ ನೀಡಿದ್ದೇನೆ, ನಿನ್ನ ಗುರಿಯನ್ನು ತಲುಪು ಎಂದು ಶನಿಯೇ ಬೆಂಬಲ ನೀಡುತ್ತಿರುವಂತಿದೆ. ಕಳೆದ 18 ವರ್ಷಗಳ ಇತಿಹಾಸದಲ್ಲಿ ಇಂತಹ ಅಪರೂಪದ ಕಾಕತಾಳೀಯ ಘಟನೆ ನಡೆದಿರಲಿಲ್ಲ. ಗೆಳೆಯರೇ, ರಾಹು ಈಗ ಅಜೇಯನಾಗಿದ್ದಾನೆ ಮತ್ತು ಯಾವುದೇ ತಡೆಯಿಲ್ಲದೆ ಮುನ್ನುಗ್ಗುತ್ತಿದ್ದಾನೆ. ಆದ್ದರಿಂದ ಈ ಸಮಯವು ಅತೀವ ಶಕ್ತಿಯುತವಾಗಿದೆ. ಎರಡನೇ ಕಾರಣವೆಂದರೆ ಗ್ರಹಗಳ ಬಲವಾದ ಸ್ಥಿತಿ. ಲೆಕ್ಕಾಚಾರಗಳ ಪ್ರಕಾರ ಜನವರಿಯಿಂದ ಮೇವರೆಗಿನ ಅವಧಿಯಲ್ಲಿ ರಾಹು ತನ್ನ ಪೂರ್ಣ ತಾರುಣ್ಯದ ಶಕ್ತಿಯಲ್ಲಿರುತ್ತಾನೆ. ಒಬ್ಬ ಯುವಕನಿಗಿರುವಂತಹ ಛಲ ಮತ್ತು ವೇಗ ಈಗ ರಾಹುವಿನಲ್ಲಿದೆ. ಆದ ದಣಿಯುವವನಲ್ಲ, ನಿಲ್ಲುವವನಲ್ಲ. ರಾಹು ಈಗ ನಿಮಗೂ ಅಂತಹದ್ದೇ ಅದಮ್ಯ ಚೈತನ್ಯವನ್ನು ನೀಡಲಿದ್ದಾನೆ. ಆತ ನೀಡುವ ಪ್ರತಿಫಲ 100ಕ್ಕೆ 100 ಖಚಿತವಾಗಿರುತ್ತದೆ. ಮಿತ್ರರೇ, ಫಲಿತಾಂಶವು ಶುಭವೋ ಅಥವಾ ಅಶುಭವೋ ನೀವದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಲಿದ್ದೀರಿ. ಮೂರನೆಯ ಪ್ರಮುಖ ಕಾರಣವೆಂದರೆ 11ನೇ ಮನೆಯ ನಿಗೂಢ ಶಕ್ತಿ. ಮೇಷರಾಶಿಯವರಿಗೆ ರಾಹು 11ನೇ ಮನೆಯಲ್ಲಿ ನೆಲೆಸಿದ್ದಾನೆ. ಜ್ಯೋತಿಷಿಗಳು ಸಾಮಾನ್ಯವಾಗಿ 11ನೇ ಮನೆಯ ರಾಹು ಲಾಭ ತರುತ್ತಾನೆ ಎನ್ನುತ್ತಾರೆ. ಆದರೆ 2026ರ ಡೇಟಾ ಪ್ರಕಾರ ಈ ಕಥೆಯೇ ಬೇರೆ ಇದೆ. 11ನೇ ಮನೆಯು ಕೇವಲ ಲಾಭದ್ದಲ್ಲ, ಅದು ಅನಿರೀಕ್ಷಿತ ಧನಾಗಮನ ಮತ್ತು ಗುಪ್ತ ನಿಧಿಗಳ ಸ್ಥಾನವೂ ಆಗಿದೆ. ರಾಹು ಇಲ್ಲಿ ವರ್ಗೋತ್ತಮ ಸ್ಥಿತಿಯನ್ನು ತಲುಪುತ್ತಿದ್ದಾನೆ. ಈ ರಾಹು ನಿಮ್ಮನ್ನು ಭಯಪಡಿಸುವುದಿಲ್ಲ, ಬದಲಾಗಿ ಅತಿ ಕಡಿಮೆ ಅವಧಿಯಲ್ಲಿ ನೀವು ಯಶಸ್ಸಿನ ಶಿಖರವನ್ನು ಹೇಗೆ ಏರಬಹುದು ಎಂಬ ರಹಸ್ಯ ದಾರಿಯನ್ನು ನಿಮಗೆ ತೋರಿಸಲಿದ್ದಾನೆ. ಇದು ಕೇವಲ ಆರಂಭವಷ್ಟೇ, ಮುಂದಿನ 126 ದಿನಗಳ ಕಾಲಚಕ್ರದ ಆಟದ ಮೊದಲ ಹಂತ. ಎರಡನೇ ಭಾಗದಲ್ಲಿ ಮೇಷರಾಶಿಯವರ ಬದುಕಿನ ಪ್ರತಿಯೊಂದು ಮಗ್ಗಲನ್ನು ಸೂಕ್ಷ್ಮವಾಗಿ ಗಮನಿಸೋಣ. ನಿಮ್ಮ ಸ್ವಂತ ಸ್ವಭಾವದ ಬಗ್ಗೆ ನಮಗೆ ಸತ್ಯವನ್ನೇ ಹೇಳಿ. ಕಳೆದ ಕೆಲವು ತಿಂಗಳುಗಳಲ್ಲಿ, ಅಂದರೆ ನವೆಂಬರ್ 2025ರಿಂದ ಜನವರಿ 2026ರವರೆಗೆ ನಿಮಗೆ ಒಂದು ರೀತಿಯ ಉದಾಸೀನತೆ ಅಥವಾ ಸೋಂಬೇರಿತನ ಕಾಡಿರಲಿಲ್ಲವೇ? ಮುಂದೆ ಏನಾಗುತ್ತದೋ ನೋಡೋಣ, ಸದ್ಯಕ್ಕೆ ಏನೂ ಮಾಡುವ ಮನಸ್ಸಿಲ್ಲ ಎನ್ನುವಂತಹ ದಣೆದ ಭಾವ ನಿಮ್ಮನ್ನಾವಿಸಿತ್ತು. ಅಷ್ಟೇ ಅಲ್ಲದೆ ಕೆಲಸಗಳನ್ನು ಅರ್ಧಕ್ಕೆ ಬಿಡುವ ಮನೋಭಾವವೂ ಇತ್ತು. ಇದಕ್ಕೆ ಮುಖ್ಯ ಕಾರಣ ಮೀನರಾಶಿಯ ಪ್ರಭಾವವಾಗಿತ್ತು. ಆದರೆ ಗೆಳೆಯರೇ, ಜನವರಿ 25ರ ಬೆಳಗ್ಗಿನ ಹೊತ್ತಿಗೆ ಚಿತ್ರಣವೇ ಬದಲಾಗುತ್ತದೆ. ರಾಹು ಶತಭಿಷ
ಶತಭಿಷದ 3ನೇ ಪಾದಕ್ಕೆ ಬರುತ್ತಿದ್ದಂತೆ ನಿಮ್ಮೊಳನು ಒಂದು ಕಿಚ್ಚು ಹತ್ತಿಕೊಳ್ಳಲಿದೆ. ನೀವು ಇದ್ದಕ್ಕಿದ್ದಂತೆ ಬಹಳ ಚುರುಕಾಗುತ್ತೀರಿ ಮತ್ತು ಆಕ್ರಮಣ ಮನೋಭಾವ ತಳೆಯುತ್ತೀರಿ. ನಿಮ್ಮ ಮಿದುಳು ದಿನದ 24 ಗಂಟೆಯೂ ಹೊಸ ಯೋಜನೆಗಳ ಬಗ್ಗೆ ಯೋಚಿಸುತ್ತಿರುತ್ತದೆ. ಸದಾ ಏನಾದರೂ ಮಾಡಬೇಕೆಂಬ ಆತುರದಿಂದಾಗಿ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡುವುದು ಕೂಡ ಕಷ್ಟವಾಗಬಹುದು. ರಾಹು 11ನೇ ಮನೆಯಲ್ಲಿರುವುದರಿಂದ ಇದು ಗಾಢವಾದ ಲಾಭದ ಸ್ಥಾನವಾಗಿದೆ. ನೀವು ಹೊರನೋಟಕ್ಕೆ ಶಾಂತವಾಗಿ ಕಂಡರೂ ನಿಮ್ಮೊಳಗೆ ಸಾಧನೆಯ ಜ್ವಾಲಾಮುಖಿ ಉರಿಯುತ್ತಿರುತ್ತದೆ. ನಿಮ್ಮ ಈ ಹೊಸ ಉತ್ಸಾಹವನ್ನು ಕಂಡು ಜನರು ಆಶ್ಚರ್ಯಪಡಬಹುದು ಮತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಕಷ್ಟಪಡಬಹುದು. ಆದರೆ ನೀವು ವಾಸ್ತವದಲ್ಲಿ ನಿಮ್ಮ ಜೀವನದ ಮುಂದಿನ ದೊಡ್ಡ ಯಶಸ್ಸಿನ ನಕ್ಷೆಯನ್ನು ಸಿದ್ಧಪಡಿಸುತ್ತಿರುತ್ತೀರಿ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಗ್ರಹಗಳು ಮಿಶ್ರಫಲ ನೀಡುತ್ತಿವೆ. ಒಂದು ಕಡೆ ರಾಹು ನಿಮ್ಮನ್ನು ಮಾನಸಿಕವಾಗಿ ಬಹಳ ಗಟ್ಟಿಗೊಳಿಸುತ್ತಾನೆ, ಹಳೆಯ ಕಷ್ಟಗಳನ್ನು ಎದುರಿಸುವ ತಾಳ್ಮೆ ನೀಡುತ್ತಾನೆ. ಆದರೆ ದೈಹಿಕವಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಗಮನವಿರಲಿ. ಫೆಬ್ರವರಿ 14ರಂದು ಸೂರ್ಯನು ತನ್ನ ರಾಶಿ ಬದಲಾಯಿಸುತ್ತಾನೆ ಮತ್ತು ಫೆಬ್ರವರಿ 23ರಂದು ಮಂಗಳನು 11ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಇದು ನಿಮ್ಮ ಪಾದಗಳು ಮತ್ತು ತಲೆಯ ಭಾಗದ ಮೇಲೆ ಪ್ರಭಾವ ಬೀರಬಹುದು. ರಾಹು ವಾಯುತತ್ವದ ಗ್ರಹವಾಗಿರುವುದರಿಂದ ಮೈಗ್ರೀನ್ ಅಥವಾ ಕೀಳು ನೋವಿನಂಥ ಸಮಸ್ಯೆಗಳು ಕಾಡಬಹುದು. ಸೂರ್ಯನ ಬಲ ಕುಸಿಯುವುದರಿಂದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವತ್ತ ಗಮನ ನೀಡಿ. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ, ಏಕೆಂದರೆ ಶನಿಯು 12ನೇ ಮನೆಯಲ್ಲಿ ಕುಳಿತು ನಿಮಗೆ ರಕ್ಷಣಾ ಕವಚವಾಗಿ ನಿಂತಿದ್ದಾನೆ. ಆದರೂ ನಿಮ್ಮ ಕಡೆಯಿಂದ ಯಾವುದೇ ಬೇಜವಾಬ್ದಾರಿತನ ಬೇಡ. ಇನ್ನು ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ವಿಷಯವೆಂದರೆ ಹಣಕಾಸು. ಇಲ್ಲಿನ ಪರಿಸ್ಥಿತಿ ಬಹಳ ಕುತೂಹಲಕಾರಿಯಾಗಿದೆ. ಒಂದು ಕಡೆ ರಾಹು ಇದ್ದರೆ ಮತ್ತೊಂದು ಕಡೆ ಕೇತುವಿದ್ದಾನೆ. ಕೇತು ನಿಮ್ಮ 5ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ ಮತ್ತು 11ನೇ ಮನೆಯಿಂದ ರಾಹು ತನ್ನ 7ನೇ ದೃಷ್ಟಿಯ ಮೂಲಕ ಆ ಮನೆಯನ್ನು ನೋಡುತ್ತಿದ್ದಾನೆ. ಇದೊಂದು ರೀತಿಯ ಸಂಘರ್ಷದ ಸ್ಥಿತಿ. ರಾಹು ನನಗೆ ಈಗಲೇ ಸಾಕಷ್ಟು ಹಣ ಬೇಕು ಎನ್ನುತ್ತಿದ್ದರೆ, ಕೇತು ನನಗೆ ಈ ಲೌಕಿಕ ಜಗತ್ತಿನ ವ್ಯಾಮೋಹ ಬೇಡ, ನಾನು ಇದ್ದುದರಲ್ಲೇ ತೃಪ್ತ ಎನ್ನುತ್ತಿದ್ದಾನೆ. ಇದರ ಪರಿಣಾಮವೇನಾಗುತ್ತದೆ? ಜನವರಿ 25ರಿಂದ ಮೇ 30ರ ಅವಧಿಯಲ್ಲಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರುವ ಬಲವಾದ ಸಂಕೇತಗಳಿವೆ. ಈ ಹಣ ಎಲ್ಲಿಂದ ಬರಬಹುದು? ಬಹುಶಃ ನೀವು ಮರೆತಿದ್ದ ಹಳೆಯ ಹೂಡಿಕೆಗಳಿರಬಹುದು, ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದಗಳು ಬಗೆಹರಿದು ನಿಮಗೆ ಲಾಭ ತರಬಹುದು. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ವಿಮಾ ಕಂಪನಿಗಳಲ್ಲಿ ಹಣ ಸಿಲುಕಿಕೊಂಡಿದ್ದರೆ ಅದು ಬಿಡುಗಡೆಯಾಗುವ ಕಾಲವಿದು. ಷೇರು ಮಾರುಕಟ್ಟೆ ಅಥವಾ ಲಾಟರಿಗಳಂತಹ ರಿಸ್ಕ್ ಇರುವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ರಾಹು ದೊಡ್ಡ ಲಾಭ ತಂದುಕೊಡಬಹುದು. ಆದರೆ ಗೆಳೆಯರೆ, ಇದರ ಇನ್ನೊಂದು ಮಗ್ಗುಲನ್ನು ಮರೆಯಬೇಡಿ. ಕೇತು 5ನೇ ಮನೆಯಲ್ಲಿರುವುದರಿಂದ ಆತ ಒಂದು ರಂಧ್ರಕ್ಕೆ ಸಮಾನ. ಅಂದರೆ ಹಣ ಎಷ್ಟು ವೇಗವಾಗಿ ಬರುತ್ತದೋ ಅಷ್ಟೇ ವೇಗವಾಗಿ ಕೈಬಿಟ್ಟು ಹೋಗಬಹುದು. ಇದಕ್ಕೆ ಮುಖ್ಯ ಕಾರಣ ಗುರುಗ್ರಹವು ನಿಮ್ಮ 3ನೇ ಮನೆಯಲ್ಲಿ ಇರುವುದು. ನಿಮ್ಮ ಹಣವು ಮುಖ್ಯವಾಗಿ ಪ್ರಯಾಣ ಅಥವಾ ಹೂಡಿಕೆಗಳಿಗಾಗಿ ವ್ಯಯವಾಗಬಹುದು. ಆದ್ದರಿಂದ ಈಗಿನ ಸಮಯದಲ್ಲಿ ದ್ರವರೂಪದ ಹಣವನ್ನು, ಅಂದರೆ ಕ್ಯಾಶ್ ಅನ್ನು ಕೈಯಲ್ಲಿಟ್ಟುಕೊಳ್ಳಬೇಡಿ. ಹಣ ಬಂದ ತಕ್ಷಣ ಅದನ್ನು ಲಾಕ್ ಮಾಡಿ, ಅಂದರೆ FD ಮಾಡಿ, ಚಿನ್ನ ಕೊಳ್ಳಿ ಅಥವಾ ಸ್ಥಿರಾಸ್ತಿಯ ಮೇಲೆ ಹೂಡಿಕೆ ಮಾಡಿ. ಬ್ಯಾಂಕ್ ಖಾತೆಯಲ್ಲೇ ಹಣ ಉಳಿದರೆ ಅದು ಖಂಡಿತವಾಗಿಯೂ ಅನಗತ್ಯವಾಗಿ ಖರ್ಚಾಗುತ್ತದೆ. ಇದರ ಜೊತೆಗೆ 5ನೇ ಮನೆಯು ಮಕ್ಕಳನ್ನು ಪ್ರತಿನಿಧಿಸುವುದರಿಂದ ಅವರ ಬಗ್ಗೆ ಸ್ವಲ್ಪ ಆತಂಕಗಳು ಉಂಟಾಗಬಹುದು ಮತ್ತು ಮನೆಯಲ್ಲಿ ಸಣ್ಣಪುಟ್ಟ ವಾದಗಳು ನಡೆಯಬಹುದು. ಆದ್ದರಿಂದ ಮುಂದಿನ 5 ತಿಂಗಳು ಮಾತನಾಡುವ ಮುನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. 3ನೇ ಭಾಗದಲ್ಲಿ ನಿಮ್ಮ ವೃತ್ತಿಜೀವನದ ಬಗ್ಗೆ ಚರ್ಚಿಸೋಣ. ಲೆಕ್ಕಾಚಾರದ ಪ್ರಕಾರ ಈ ಅವಧಿಯನ್ನು ನಾವು 2 ಭಾಗಗಳಾಗಿ ನೋಡಬಹುದು. ಮೊದಲ ಹಂತವು ಜನವರಿ 25ರಿಂದ ಮಾರ್ಚ್ 28ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ರಾಹು ಶತಭಿಷದ 3ನೇ ಪಾದದಲ್ಲಿ ಮತ್ತು ಕುಂಭರಾಶಿಯ ನವಾಂಶದಲ್ಲಿ ಇರುತ್ತಾನೆ. ಈ ಸಮಯವು ಸಂಪೂರ್ಣವಾಗಿ ನೆಟ್ವರ್ಕಿಂಗ್ ಮತ್ತು ತೆರೆಮರೆಯ ಕೆಲಸಗಳಿಗಾಗಿ ಮೀಸಲಾಗಿರುತ್ತದೆ. ನೀವು ವಿದ್ಯಾರ್ಥಿಯಾಗಿರಲಿ, ಉದ್ಯಮಿಯಾಗಿರಲಿ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರಲಿ, ಇದು ನಿಮಗೆ ಅತ್ಯಂತ ಶುಭ ಕಾಲ. ಫೆಬ್ರವರಿ ತಿಂಗಳು ಬಹಳ ವಿಶೇಷವಾದುದು, ಏಕೆಂದರೆ 10ನೇ ಮನೆಯಲ್ಲೇ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರರು ಸೇರಿ ಚತುರ್ಗ್ರಹಿ ಯೋಗವನ್ನು ರೂಪಿಸುತ್ತಿದ್ದಾರೆ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಇಲ್ಲಿ ಉತ್ತುಂಗ ಸ್ಥಿತಿಯಲ್ಲಿದ್ದಾನೆ. ನೀವು ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದರೆ ಫೆಬ್ರವರಿ 14ರಿಂದ 22ರ ನಡುವೆ ಸಂದರ್ಶನವೆದುರಿಸಿ. ಅಲ್ಲಿ ಯಶಸ್ಸಿನ ಪ್ರಮಾಣ 90%ಗಿಂತ ಹೆಚ್ಚಿರುತ್ತದೆ. ಹೊಸ ಉದ್ಯಮದ ಯೋಜನೆಗಳಿದ್ದರೆ ಇದೇ ಸರಿಯಾದ ಸಮಯ. 2ನೇ ಹಂತವು ಮಾರ್ಚ್ 29ರಿಂದ ಮೇ 30ರವರೆಗೆ ಇರುತ್ತದೆ. ಮಾರ್ಚ್ 29ರಂದು ಪರಿಸ್ಥಿತಿ ಬದಲಾಗುತ್ತದೆ ಮತ್ತು ರಾಹು ಮಕರ ನವಾಂಶವನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ 10ನೇ ಮನೆಯಾಗಿದೆ. ಈವರೆಗೆ ನೀವು ಪಟ್ಟ ಕಷ್ಟಕ್ಕೆ ಈಗ ಜಗತ್ತಿನ ಮುಂದೆ ಮಾನ್ಯತೆ ಸಿಗಲಿದೆ. ಸ್ಥಗಿತಗೊಂಡಿದ್ದ ದೊಡ್ಡ ಡೀಲ್ಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ಪಾಲುದಾರರಿಂದ ಪೂರ್ಣ ಸಹಕಾರ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ.
ಈ ಹಿಂದೆ ನಿಮ್ಮನ್ನು ವಿರೋಧಿಸಿದವರು ಈಗ ನಿಮ್ಮ ಮಾತಿಗೆ ಬೆಲೆ ನೀಡುತ್ತಾರೆ. ವಿದೇಶಿ ವ್ಯವಹಾರಗಳಿಗೆ ಇದೊಂದು ಶುಭಕಾಲ. ವಿಶೇಷವಾಗಿ ಐಟಿ, ಸಾಫ್ಟ್ವೇರ್, ಫೈನಾನ್ಸ್ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಇದೊಂದು ಸುವರ್ಣಯುಗವೇ. 4ನೇ ಭಾಗದಲ್ಲಿ ನಾವು ಸಂಬಂಧಗಳು ಮತ್ತು ಕೆಲವು ಎಚ್ಚರಿಕೆಗಳ ಬಗ್ಗೆ ತಿಳಿಯೋಣ. ಫೆಬ್ರವರಿ ತಿಂಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ರೋಚಕ ಸಿನಿಮಾದಂತೆ ಇರಲಿದೆ. ಮಂಗಳ ಮತ್ತು ಶುಕ್ರರು 7ನೇ ಮನೆಯಲ್ಲಿ ಸೇರಿರುವುದರಿಂದ ಆಕರ್ಷಣೆ ಅತಿಯಾಗಿರುತ್ತದೆ. ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಸಿಗಬಹುದು. ಆದರೆ ವಿವಾಹಿತ ದಂಪತಿಗಳಲ್ಲಿ ಅಹಂಕಾರದ ಕಾರಣಕ್ಕೆ ಸಣ್ಣಪುಟ್ಟ ಘರ್ಷಣೆಗಳು ನಡೆಯಬಹುದು. ವಿಶೇಷವಾಗಿ ಫೆಬ್ರವರಿ 23, 2026 ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ. ಅಂದು ಮಂಗಳನು 7ನೇ ಮನೆಯಿಂದ 11ನೇ ಮನೆಗೆ, ಅಂದರೆ ರಾಹುವಿನ ಬಳಿಗೆ ಹೋಗುತ್ತಾನೆ. ಈ ಮಂಗಳ ಮತ್ತು ರಾಹುವಿನ ಯುತಿಯು ಅಂಗಾರಕ ದೋಷವನ್ನು ಉಂಟುಮಾಡುತ್ತದೆ. ಇದರಿಂದ ಸ್ನೇಹಿತರ ನಡುವೆ ಇದ್ದಕ್ಕಿದ್ದಂತೆ ದೊಡ್ಡ ಜಗಳಗಳು ಉಂಟಾಗಬಹುದು ಅಥವಾ ಗೆಳೆತನ ಮುರಿದು ಬೀಳುವ ಹಂತಕ್ಕೆ ಹೋಗಬಹುದು. ಆದ್ದರಿಂದ ಸಂಯಮದಿಂದಿರಿ. 2ನೇದಾಗಿ, 11ನೇ ಮನೆಯ ರಾಹು ನಿಮ್ಮ ಗುಪ್ತ ವಿಷಯಗಳನ್ನು ಬಯಲು ಮಾಡಬಹುದು. ನೀವು ಏನಾದರೂ ರಹಸ್ಯಗಳನ್ನು ಇಟ್ಟುಕೊಂಡಿದ್ದರೆ ಅವು ಬಹಿರಂಗವಾಗುವ ಸಾಧ್ಯತೆ 100% ಇದೆ. 3ನೇದಾಗಿ, ವಾಹನ ಚಲಾವಣೆಯಲ್ಲಿ ಅತೀ ಎಚ್ಚರಿಕೆಯಿರಲಿ. ಅಜಾಗ್ರತೆಯಿಂದ ಸಣ್ಣಪುಟ್ಟ ಅಪಘಾತಗಳಾಗಬಹುದು. ಆದ್ದರಿಂದ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸುವುದನ್ನು ಮರೆಯಬೇಡಿ. ತಂತ್ರಜ್ಞಾನದ ವಿಷಯದಲ್ಲೂ ಎಚ್ಚರವಿರಲಿ. ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿರುವ ಖಾಸಗಿ ಚಾಟ್ಗಳು ಅಥವಾ ಇಮೇಲ್ಗಳು ಸೋರಿಗಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ತರಬಹುದು. ನಿಮ್ಮ ಪಾಸ್ವರ್ಡ್ಗಳನ್ನು ಬಲಪಡಿಸಿ ಮತ್ತು ಜಾಗರೂಕರಾಗಿರಿ. 5ನೇ ಭಾಗದಲ್ಲಿ ಮನೆಯ ಜವಾಬ್ದಾರಿಯನ್ನು ಹೊತ್ತಿರುವ ಗೃಹಿಣಿಯರ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಆದರೆ ಮೇಷರಾಶಿಯನ್ನು ಮಂಗಳನು ಆಳುವುದರಿಂದ ನಿಮ್ಮ ಪಾತ್ರ ಬಹಳ ದೊಡ್ಡದು. ಈ 126 ದಿನಗಳು ನಿಮ್ಮ ಬದುಕಿನಲ್ಲಿ 3 ಪ್ರಮುಖ ಬದಲಾವಣೆಗಳನ್ನು ತರಲಿವೆ. ಮೊದಲನೆಯದಾಗಿ, 11ನೇ ಮನೆಯ ರಾಹುವಿನ ಪ್ರಭಾವದಿಂದ ನಿಮ್ಮ ಅತ್ತೆ ಅಥವಾ ಮಾವನ ಕಡೆಯಿಂದ ನಿಮಗೆ ವಿಶೇಷ ಲಾಭಗಳು ಅಥವಾ ಗೌರವ ಸಿಗುವ ಸಂಭವ ಇದೆ. ಅತ್ತಿಗೆಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳನ್ನು ಶಾಂತವಾಗಿ ಬಗೆಹರಿಸಿಕೊಳ್ಳಿ. ವಿವರಣೆ ನೀಡಲು ಹೋಗಿ ಶಕ್ತಿಯನ್ನು ವ್ಯಯ ಮಾಡಬೇಡಿ. 2ನೇಯದಾಗಿ, ಅಡುಗೆ ಮನೆಯ ಸುರಕ್ಷತೆ. ಫೆಬ್ರವರಿ 23ರ ನಂತರ ಮಂಗಳ ಮತ್ತು ರಾಹು ಸೇರಿದಾಗ ಬೆಂಕಿ ಮತ್ತು ಅನಿಲದ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ಗ್ಯಾಸ್ ಸಿಲಿಂಡರ್ ಚೆಕ್ ಮಾಡಿ ಮತ್ತು ಅಡುಗೆ ಮಾಡುವಾಗ ಗಮನ ಬೇರೆ ಕಡೆಗೆ ಹರಿಯದಂತೆ ನೋಡಿಕೊಳ್ಳಿ. ಆದರೆ ಒಂದು ಶುಭ ಸುದ್ದಿ ಎಂದರೆ, ರಾಹು ನಿಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರಹಾಕಲು ಸಹಾಯ ಮಾಡುತ್ತಾನೆ. ಅಡುಗೆ, ಕಲೆ ಅಥವಾ ಆನ್ಲೈನ್ ಕೆಲಸಗಳ ಮೂಲಕ ನೀವು ಮನೆಯಿಂದಲೇ ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ಳಬಹುದು. ಇಂಟರ್ನೆಟ್ ಬಳಸಿ ನೀವು ಮಾಡುವ ಕೆಲಸ ನಿಮಗೆ ಒಂದು ಹೊಸ ಗುರುತನ್ನು ನೀಡಲಿದೆ. ನಿಮ್ಮ ಈ ಬೆಳವಣಿಗೆಯನ್ನು ಕಂಡು ನಿಮ್ಮ ಕುಟುಂಬದವರೇ ಆಶ್ಚರ್ಯಚಕಿತರಾಗಲಿದ್ದಾರೆ. ಮಾನಸಿಕ ಶಾಂತಿಗೆ ಗುರುಗ್ರಹವು ನಿಮಗೆ ಬೆಂಬಲ ನೀಡುತ್ತಾನೆ. ಆದ್ದರಿಂದ ಬಿಡುವಿನ ಸಮಯದಲ್ಲಿ ಸ್ವಲ್ಪ ಧ್ಯಾನ ಅಥವಾ ದೈವಿಕ ಚಿಂತನೆ ನಡೆಸಿ. ಕೊನೆಯದಾಗಿ, ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡೋಣ. ಗ್ರಹಗಳ ದುಷ್ಪ್ರಭಾವವನ್ನು ತಗ್ಗಿಸಲು ನಮ್ಮ ಶಾಸ್ತ್ರಗಳು ಕೆಲವು ವೈಜ್ಞಾನಿಕ ಹಾದಿಗಳನ್ನು ತೋರಿಸಿವೆ. ಈ 5 ತಿಂಗಳುಗಳು ನಿಮಗೆ ಯಶಸ್ವಿಯಾಗಬೇಕೆಂದರೆ ಈ ಕ್ರಮಗಳನ್ನು ಪಾಲಿಸಿ. ರಾಹು ಶಾಂತಿಗೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಹೋಗಲಾಡಿಸಲು ಪ್ರತಿದಿನ ಸಂಜೆ ಶ್ರೀಗಂಧ ಅಥವಾ ಗುಗ್ಗುಲದ ಧೂಪವನ್ನು ಹಾಕಿ. ಇದರ ಹೊಗೆಯ ಜೊತೆಗೆ ಓಂ ರವೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಕೇತುವಿನ ಶಾಂತಿಗಾಗಿ ಪ್ರತಿದಿನ ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಮನೆಯ ಈಶಾನ್ಯ ಮೂಲೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಿ. ಫೆಬ್ರವರಿ 23ರ ನಂತರ ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸಿ ಮತ್ತು ಮಂಗಳವಾರದ ದಿನ ಸಿಹಿ ಪದಾರ್ಥಗಳನ್ನು ದಾನ ಮಾಡಿ. ಇನ್ನು ಮನೆಯಲ್ಲಿ ವಿದ್ಯುತ್ ವೈರಿಂಗ್ ಸಮಸ್ಯೆಗಳಿದ್ದರೆ ಅದನ್ನು ಕೂಡಲೇ ಸರಿಪಡಿಸಿ, ಏಕೆಂದರೆ ಅದು ಶಕ್ತಿ ಸೋರಿಕೆಯ ಸಂಕೇತವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರ ಈ ಮೊದಲ ಹಂತವು ಒಂದು ರೋಚಕ ಪಯಣವಾಗಿರಲಿದೆ. ನ್ಯಾಯದ ದೇವತೆ ಶನಿ ನಿಮ್ಮನ್ನು ಗಮನಿಸುತ್ತಿದ್ದಾನೆ. ಆದ್ದರಿಂದ ನಿಮ್ಮ ಉದ್ದೇಶಗಳು ಪ್ರಾಮಾಣಿಕವಾದಿದ್ದರೆ ರಾಹು ನಿಮಗೆ ಈವರೆಗೆ ಸಿಗದಂತಹ ಅದ್ಭುತ ಯಶಸ್ಸನ್ನು ನೀಡಲಿದ್ದಾನೆ. ಕಷ್ಟದ ಕಾರ್ಮೋಡಗಳು ಸರಿದು ಸೂರ್ಯೋದಯವಾಗುವ ಸಮಯವಿದು. ನಂಬಿಕೆಯಿಂದ ಮುನ್ನಡೆಯಿರಿ. ಧನ್ಯವಾದಗಳು.